ಸಜತಿ ಅಥವಾ ವ್ಯತಿಷಜತಿ ಸಸಂಜ ಅನ್ನುವಂಥ ಒಂದು ಪ್ರಯೋಗ ಇದೆ. ಅದ್ರ ಬಗ್ಗೆ ಹೀಗೊಂದು ನೋಡಬೇಕು. ಶಂಜ ಸಂಗೆ, ಇದು ಮೂರ್ಧನ್ಯ ಶಕಾರ ಅಥವಾ ಸಂಜ ಸಂಗೆ ಅಂತ ಕೂಡ ಹೇಳ್ತಾರೆ. ಭ್ವಾದಿಗಣದ ಧಾತು ಅದು. ಭ್ವಾದಿಗಣದಲ್ಲಿ ಬೃಹದ್ಧಾತು ರೂಪಾವಳಿ 306ನೇ ಧಾತು, ಸಕರ್ಮಿಕ ಧಾತು, ಅನಿಟ್ ಧಾತು, ಪರಸ್ಮೈಪದಿ ಧಾತು ಅಂತ ಹೀಗೆ ಅದನ್ನು ಹೇಳಿದ್ದಾರೆ. ಇದಕ್ಕೆ ಲಟ್ಲಕಾರದಲ್ಲಿ ಸಜತಿ ಅಂತ ಆಗ್ತದೆ. ಶಸ್ಜಗತವು ಅನ್ನೋಲ್ಲಿ ಸಜ್ಜತಿ ಸಜ್ಜತೆ ಅಂತ ಆಗಿತ್ತು, ಇಲ್ಲಿ ಸಜತಿ ಅಂತ ಆಗ್ತದೆ. ಲೀಟ್ಲಕಾರ ಸಸಂಜ ಅಂತ ಆಗ್ತದೆ. ಸಜ್ಜತೆ ಶಸ್ಜಗತವು ಅನ್ನೋದನ್ನ ನಾವು ಬೇಕಾದಷ್ಟು ಪ್ರಯೋಗ ಮಾಡಿ ಕನ್ನಡದಲ್ಲಿ ಕೂಡ ನಾವು ಸಜ್ಜಾಗಿದ್ದೇವೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತೇವೆ. ಆದ್ರಿಂದ ಅದು ಹೆಚ್ಚು ಪ್ರಯೋಗದಲ್ಲಿದೆ. ಆದರೆ ಈ ಸಂಜ ಸಂಗೆ ಅಂತ ಅನ್ನೋದನ್ನ ಕ್ರಿಯಾಪದದ ರೂಪದಲ್ಲಿ ನಾವು ಬಳಕೆ ಮಾಡೋದು ಕಡಿಮೆ ಅಂತ ಕಾಣಿಸ್ತಾನೆ. ರಘುವಂಶದಲ್ಲಿ ಭೂಯಸ್ಸ ಭೂಮಿಯ ಧುರ ಮಾಸ ಸಂಜ, ಅವನು ಮತ್ತೊಮ್ಮೆ ಭೂಮಿಯ ಭಾರವನ್ನ ಹೊತ್ತುಕೊಂಡ ಆ ಸಸಂಜ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಧುರಂ ಅಂತ ಸಕರ್ಮಕವಾಗಿ ಪ್ರಯೋಗ ಇದೆ. ಮತ್ತೆ ಸಸಂಜುಹು ಅಕ್ಷಕ್ಷುಣ್ಣಾನಾಂ ಅಂತ ಮತ್ತೊಂದು ಪ್ರಯೋಗನೂ ಇದೆ. ಅಲ್ಲಿ ಪೂರ್ಣ ಪ್ರಯೋಗದ ರೂಪ ನನಗೆ ಸಿಕ್ಕಿಲ್ಲ, ಆದ್ರಿಂದ ಅದಕ್ಕೆ ಅರ್ಥ ಏನು ಹೇಳ್ತಾ ಇಲ್ಲ. ಅಂತೂ ಇದು ಸಕರ್ಮಕ ಧಾತು ಅಂತನ್ನೋದಕ್ಕೆ ಮತ್ತೆ ಕರ್ಮವನ್ನು ಬಳಕೆ ಮಾಡಿದ್ರೆ ಉದಾಹರಣೆ ಕೂಡ ಕಾಣಿಸ್ತದೆ. ಅದಲ್ಲದೆ ಭವಭೂತಿಯ ಉತ್ತರಾಂಚರಿತದಲ್ಲಿ ನನಗೆ ಬಂದಿರೋ ಒಂದು ಉದಾಹರಣೆ ನೆನಪಿಗೆ ಬರ್ತದೆ. ವ್ಯತಿಷಜತಿ ಪದಾರ್ಥಾನ್ ಆಂತರಃ ಕೋಪಿ ಹೇತು, ಅಲ್ಲಿ ಇದೇ ಶಂಜ ಸಂಗೆ ಧಾತುವಿಂದ ವಿ ಅತಿ ಉಪಸರ್ಗಗಳಿವೆ, 2 ಉಪಸರ್ಗಗಳಿವೆ. ಇಬ್ಬರು ವ್ಯಕ್ತಿಗಳನ್ನ ಪದಾರ್ಥಗಳನ್ನು ಅಂತ ಅಲ್ಲಿದೆ. ಪದಾರ್ಥ ಅಂದ್ರೆ ಇಬ್ಬರು ವ್ಯಕ್ತಿಗಳು ಅಂತ ತಿಳ್ಕೋಬಹುದು. ವ್ಯಕ್ತಿಗಳ ನಡುವೆ ಯಾವುದೋ ಒಂದು ಒಳಗಿನ ಸಂಬಂಧ, ಕೋಪಿ ಹೇತು ವ್ಯತಿಷಜತಿ, ಸೆಳೆತಕ್ಕೆ ಕಾರಣ ಆಗ್ತದೆ. ವ್ಯಕ್ತಿಗಳನ್ನ ಪರಸ್ಪರ ಹಿಡಿದಿಡುತ್ತದೆ, ಸೆಳೆದಿಡುತ್ತದೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಲ್ಲಿ ವ್ಯತಿಷಜತಿ ಅನ್ನೋದಕ್ಕೆ ಪದಾರ್ಥ ಅನ್ನೋದು ಕರ್ಮವಾಗಿದೆ. ಹೀಗೆ ಶಂಜ ಸಂಗೆ ಧಾತುವಿಗೆ ಸಕರ್ಮಕ ಅಂತ ಗ್ರಂಥಗಳಲ್ಲಿದೆ. ಅದಕ್ಕೆ ಕರ್ಮದ ಉದಾಹರಣೆಯನ್ನು ಕೂಡ ಸಿಗ್ತವೆ. ಆದರೆ ಶಸ್ಯಗತವು ಅನ್ನೋದಕ್ಕೆ ಮಾತ್ರ ಸಕರ್ಮಕ ಅಂತ ಇವತ್ತು ಕಂಡು ಬರ್ತಾ ಇದ್ರು. ಆ ಕರ್ಮ ಪ್ರಯೋಗ ಮಾಡಿರುವುದು ಎಲ್ಲಿಯೂ ಕಂಡು ಬರೋದಿಲ್ಲ. ಸಪ್ತಮಿ ವಿಭಕ್ತಿ ಶಸ್ಯಗತವು ಧಾತುವನ್ನು ಪ್ರಯೋಗ ಮಾಡಿದಾಗ ಅದರ ವಿಷಯವನ್ನ ಸಪ್ತಮಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿರುವುದೇ ಗೀತೆಯಲ್ಲಿ ಎಲ್ಲ ಕಡೆ ಬರ್ತದೆ. ಅದನ್ನ ಈ ಹಿಂದಿನ ದಿವಸ ನೋಡಿದ್ದೇವೆ.